ನಾನು ಇದನ್ನು ಗೌರ್ಮೆಂಟ್ಗೆ ಮತ್ತು ಕೋರ್ಟ್ಗೆ ಕೊಟ್ಟಿಗೆ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕ್ತಾರೆ. ಸಿದ್ದರಾಮಯ್ಯನವರು ರೈಟ್ ಹ್ಯಾಂಡ್ ಅವನು ಚೆನ್ನಾರೆಡ್ಡಿ ಇದನ್ನು ಚಾಮುಂಡೇಶ್ವರಿ ಡೆವಲಪರ್ಸ್ ನನ್ನ ಮೇಲೆ ಪೊಲೀಸ್ನವರು ಸಂಜಯನಗರ ಸ್ಟೇಷನಲ್ಲಿ 15 ದಿವಸದಲ್ಲಿ ನೀನು ಮಾತಾಡಬೇಕು ನಿಮ್ಮ ಹತ್ರ ಅಗ್ರಿಕಲ್ಚರ್ ಬಗ್ಗೆ ಅಂತ ಕರೆದುಬಿಟ್ಟು ಕುಂಡಿಸ್ಬಿಟ್ಟು ಸಾಯಂಕಾಲ 8 ಗಂಟೆಯವರು KC ಜನರಲ್ ಹಾಸ್ಪಿಟಲ್ ಮೆಡಿಕಲ್ ಚೆಕಪ್ ಮಾಡಿಸ್ಬಿಟ್ಟು ರಾತ್ರಿ 12 ಗಂಟೆಗಳ ಜೈಲಿಗೆ ಬಿಟ್ಕೊಂಡು ಆ ಜೈಲಿನಲ್ಲಿ ನನಗೆ ಅಟ್ಯಾಕ್ ಆಯಿತು. ಅಟ್ಯಾಕ್ ಆದಾಗ ನಾನು ಆಮೇಲೆ ಸ್ವಲ್ಪ ಹುಷಾರಾಗಿ ಸೂಪರ್ಡೆಂಟ್ಗೆಲ್ಲ ಕಂಪ್ಲೇಂಟ್ ಮಾಡಿ ವಾಪಸ್ ಬಂದಿದ್ದೀನಿ. ವಾಪಸ್ ಬಂದು ಹುಷಾರು ಹಾಕ್ಬಿಟ್ಟು ಹೇಳಿದೆ ಇದು ಆಯ್ತು ಸರ್ ಅಂತ. ಅವರು ಸಿದ್ದರಾಮಯ್ಯ ಇವ್ರಿಗೂ ಪರಮೇಶ್ವರ್ ಒಂದು ಲೆಟರ್ ಬರ್ತದೆ ಫಸ್ಟು ಇದ್ರ ಮೇಲೆ ಪ್ರಗತಿಪರ ರೈತರ ಮೇಲೆ ಈಗ ಪೊಲೀಸ್ನವರು ಚೆನ್ನಾಗಿ ಡೆವಲಪರ್ಸ್ಗಳೆಲ್ಲ ಅದು ಇದು ಮಾಡ್ತಾರೆ ನೀವು ಹಾಕ್ಕೊಂಡಾಗ ಅಂತ ಅವ್ರೇನು ಮಾಡಿದ್ರೆ ಕಮಿಷನ್ DIG ಬರೆದು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಸಿದ್ದರಾಮಯ್ಯವ್ರಿಗೆ ಬರೆದು ಸಿದ್ದರಾಮಯ್ಯವರು ಪೊಲೀಸ್ ಕಮಿಷನ್ಗೆ ಬಂದುಬಿಟ್ಟು ಇವ್ರಿಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ರಾಜ್ಯಪಾಲರಿಗೆ ಬರೆದವರು ಒಬ್ಬ ಪ್ರಗತಿಪರ ರೈತನ ಹಲವಾರು ಪ್ರಶಸ್ತಿ ಪುರಸ್ಕೃತ ಮನೆಯವ್ರನ್ನ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿ ಜೈಲಲ್ಲಿ ಮರಣಪ್ರಾಣ ಪ್ರಯತ್ನ ಮಾಡ್ತಾರೆ ಅಂತ ಬರೆದವ್ರೆ. ಗೌರ್ನವರು 16ನೇ ಇಸ್ವಿಗೆ ಇನ್ವೆಸ್ಟಿಗೇಷನ್ ಹಾಕಿದ್ದಾರೆ. ಅವತ್ತಿಂದ ಇದುವರೆಗೂ ಇನ್ವೆಸ್ಟಿಗೇಷನ್ ಇಲ್ಲ. ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ವಿಟ್ನೆಸ್ ಹೇಳೋಕ್ಕೆ ಕೋರ್ಟ್ ಹಾಜರಾಗಿದೆ. ಆಮೇಲೆ ವಾರಂಟ್ ಆಗಿದೆ, ಪ್ರೊಕ್ಲಮೇಟ್ ನೋಟಿಸ್ ಕೊಟ್ಟಾಗಿದೆ, ಬಾಡಿ ವಾರಂಟ್ ಆಗಿದೆ. ಹಂಗೂ ಗೊತ್ತಾಯಿಲ್ಲ ಕೋರ್ಟ್ಗೆ. ನಾನು ಇದನ್ನ ಚೀಫ್ ಸೆಕ್ರೆಟರಿ ಅಂತ ಗೌರ್ನರ್ ಹತ್ರ ಕಂಪ್ಲೇಂಟ್ ಮಾಡ್ತೀವಿ ನನಗೆ ತೊಂದರೆ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ಈ ಸಂಜಯನಗರ ಪೊಲೀಸ್ ಸ್ಟೇಷನ್ದಾಗ ಅವ್ರ ಮೇಲೆ ಕೇಸ್ ಇಶ್ಯೂ ಮಾಡಿ ಕಂಪ್ಲೇಂಟ್ ಕೊಡಿ ನಮಗೆ ಬರಲ್ಲ ಅಂತ ನಮಗೆ ಅಕ್ಯೂಷನ್ ಅಂತ ನೋಡೋಣ ಇದ್ರ ಬಗ್ಗೆ ಮಸ್ಟ್ ಆ್ಯಂಡ್ ಕೇಸ್ ಇಶ್ಯೂ ಮಾಡಬೇಕು ಮಾಡೋದು. ಈಗ ನಾನು ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಮಾಡಿದ್ಮೇಲೆ ನಮಗೊಂದು ಎಂಡಾರ್ಮೆಂಟ್ ಕೊಡ್ತಾರೆ. ನಾವು ತಲೆ ಮಾಸ್ಕೊಳ್ಳೋದನ್ನ ಕೋರ್ಟ್ ಆರ್ಡರ್ ಮಾಡ್ತೀವಿ 7ನೇ ತಾರೀಕು ನಿಮ್ಮ ಬಂದಾಗ ಇದು ಮಾಡಿಕೊಡ್ತೀವಿ ಅಂತ. ಇವಾಗ ನಂಗೆ ಡೌಟ್ ಬಂದುಬಿಡೋದು ಅವ್ರ ಮೇಲೆ ಇವ್ರು ಏನೋ ಮಾಡಿಬಿಟ್ಟಿರ್ತಾರೆ. ನನಗೆ ಮೊದಲೇ ಇಷ್ಟು ಅಟ್ಯಾಕ್ ಮಾಡೋದು ಹಲವಾರು ಬೇಕಾದಷ್ಟು ಸಾರಿ ಮಾಡಿ ಅದು ಸಕ್ಸಸ್ ಆಗಲ್ಲ ಅವ್ರಿಗೆ. ಈಗ ಸಕ್ಸಸ್ ಆಗಿದ್ರೆ ಏನು ಮಾಡೋದು ಅಂತ ನಾನು ಭಯ ಹತ್ಕೊಂಡ್ಬಂದಿದ್ದೆ. ಅದಕ್ಕೆ ನಾನು 4ನೇ ತಾರೀಕು ನನಗೆ ಬಂತು 7ನೇ ತಾರೀಕು ಕೋರ್ಟ್ ಕಟ್ಟೆಂಡ್ ಆಗಿಬಿಟ್ಟು ನನಗೆ ತೊಂದರೆ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಪೊಲೀಸ್ ಕಮಿಷನ್ ಹೋಮ್ ಮಿನಿಸ್ಟ್ರಿಗಿಂತ ಸೆಂಟ್ರಲ್ ಇನ್ಸ್ಪೆಕ್ಟರ್ಗೂ ನಾನು ಪ್ರಶ್ನೆ ಕೊಡಿ ಅಂತ ಬರೆದಿದ್ದೀನಿ. ನಿನ್ನೆ ಆಗಿದೆ ನಮ್ಮ ಫೋನ್ಗೆ ಎಂಡಾರ್ಮೆಂಟ್ ಬಂದೈತೆ.